ನಾನು ನಿಮ್ಮವನು, ನಿಮ್ಮ ಮನೆಯವನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ಎಲ್ಲರಿಗೂ ನಮಸ್ಕಾರ. ಈ ಒಂದು ಸುಕ್ಷೇತ್ರ ಬೂದನಗುಡ್ಡ ಬಸವೇಶ್ವರ ದೇವಸ್ಥಾನಕ್ಕೆ ಈ ಜಾತ್ರೆಗೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ನಾನು ಸ್ವಾಗತವನ್ನು ಕೊಡ್ತೀನಿ. ಇದರ ವಿಶೇಷ ಏನಪ್ಪ ಅಂತಂದ್ರೆ, ಶ್ರಾವಣ ಮಾಸ ಪ್ರತಿದಿನವೂ ಇಲ್ಲಿ ಬೂದನಗುಡ್ಡಕ್ಕೆ ಎಲ್ಲ ಭಕ್ತಾದಿಗಳು ಬರ್ತಾ ಇರ್ತಾರೆ. ನಾವು ಕೂಡ ಅದೇ ಥರ ಪ್ರತಿದಿನ ಬರ್ತಾ ಇರ್ತೀವಿ. ಪ್ರತಿದಿನ ಬರುವಾಗ ಇಲ್ಲಿ ಒಂದು ಸ್ವಲ್ಪ ಕಸ ಕಡ್ಡಿ ನಮ್ಮ ಕಣ್ಣಿಗೆ ಸ್ವಲ್ಪ ಕಾಣಿಸ್ತಾ, ಆ ಉದ್ದೇಶವಾಗಿ ಇಲ್ಲಿ ಏನು ಕಾಣ್ತಾ ಇದೆ ಅದನ್ನು ಸ್ವಚ್ಛತೆ ಮಾಡೋಣ ಅಂತೇಳಿ ನಾವು ಹಾಗೂ ನಮ್ಮ ಪರಿಶ್ರಮ ಫೌಂಡೇಶನ್ ಎಲ್ಲ ಸದಸ್ಯರು ಕೂಡಿ ಇವತ್ತಿನ ದಿವಸ ನಾವು ಇಲ್ಲಿ ಬಂದಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬೂದನಗುಡ್ಡ ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಪರಿಶ್ರಮ ಫೌಂಡೇಶನ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಹಾಗೂ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿ ಅಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಒಂದು ದಾರಿ ತೋರಿದಿರಿ, ನಾನು ನಿಮ್ಮವನು, ನಿಮ್ಮ ಋಣದವನು. ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ನೆರೆಯವನು. ನಾವಿಲ್ಲಿ ಬೂದನಗುಡ್ಡ ದರ್ಶನಕ್ಕೆ ಅಂತ ಹೇಳಿ ದರ್ಶನ ಮಾಡಕ್ಕೆ ಬಂದಿದ್ವಿ. ಇವತ್ತು ಸಂಡೇ ಅಂತ ಹೇಳಿ. ಸೊ ಇಲ್ಲಿ ಪರಿಶ್ರಮ ಫೌಂಡೇಶನ್ದವರು ಭಾಳ ಚಂದ ಸ್ವಚ್ಛತಾ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗತ್ತಾರ. ಸೊ ಅವ್ರಿಗೂ ಟೀಮ್ಗೂ ಒಳ್ಳೇದಾಗಲಿ. ಇಲ್ಲಿ ಬೂದನಗುಡ್ಡಕ್ಕೆ ಬಂದಿದ್ದೀವಿ ರೀ ನಾವು ಶ್ರಾವಣ ಮಾಸ ಇದ್ದಿದ್ದಕ್ಕೆ. ಇಲ್ಲಿ ಪರಿಶ್ರಮ ಫೌಂಡೇಶನ್ ಅವರೆಲ್ಲ ಕ್ಲೀನ್ ಮಾಡಿದ್ರು, ಅದನ್ನೆಲ್ಲ ನೋಡಿ ತುಂಬ ಆನಂದ ಆಯ್ತು ರೀ. ನಾವು ಇವತ್ತು ಬೂದನಗುಡ್ಡ ಬಸವಣ್ಣನ ದರ್ಶನಕ್ಕಂತ ಬಂದಿದ್ವಿ ಶ್ರಾವಣ ಮಾಸದ ಪ್ರಯುಕ್ತ. ಹೀಗಾಗಿ ಇಲ್ಲೆಲ್ಲ ಪರಿಸರ ಫೌಂಡೇಶನ್ದವರು ಒಳ್ಳೆಯ ರೀತಿ ಕೆಲಸ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಪರಿಸರದ ಬಗ್ಗೆ ಜಾಗೃತಿ ಮೂಡ್ಸೋಕೆ ಅವರೊಂದು ಒಳ್ಳೆ ಅವೇರ್ನೆಸ್ ಹೊಂದಿದ್ದಾರೆ. ಅದಕ್ಕೆ ಇವರು ಈ ಥರ ಮಾಡೋದಕ್ಕೆ ಅವ್ರಿಗೆ ಅವ್ರ ಟೀಮ್ಗೆ ಒಳ್ಳೇದಾಗ್ತದೆ. ವರ್ಷ ನಾವು ಯಾವಾಗೂ ಬರ್ತಾನೆ ಇರ್ತೀವಿ, ಅದು ಈ ಥರ ನೋಡಿರಲಿಲ್ಲ. ಈಗ ಫಸ್ಟ್ ಟೈಮ್ ನೀವು ಇಷ್ಟೆಲ್ಲ ಸ್ವಚ್ಛತಾ ಮಾಡೋದು ನೋಡಿದ್ರೆ ಅದು ನಮಗೆ ಒಂದು ಖುಷಿ ಆಗುತ್ತೆ. ಪರಿಶ್ರಮ ಫೌಂಡೇಶನ್ದವ್ರಿಗೆ ನಮ್ಮ ಕಡೆಯಿಂದ ಎಲ್ಲ ಒಳ್ಳೇದಾಗಲಿ ಹಾರೈಸ್ತೀವಿ. ಮತ್ತು ಚಲೋ ಮಾಡಲಿ, ನಿಮಗೂ ಒಳ್ಳೇದಾಗಲಿ. ನೀವು ಇಷ್ಟೆಲ್ಲ ಕಷ್ಟಪಡ್ತಿರಲ್ಲ, ಅದಕ್ಕೋಸ್ಕರ ನಿಮಗೂ ಧನ್ಯವಾದಗಳು. ಪರಿಶ್ರಮ ಫೌಂಡೇಶನ್ದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳಲು ನಾನು ಇಚ್ಛಿಸುತ್ತೇನೆ. ಇನ್ನೂ ಇವರಿಗೆ ಭಗವಂತ ಇನ್ನೂ ಇಂಥ ಹೆಚ್ಚು ಆಸಕ್ತಿ ನೀಡಲಿ ಅಂತೇಳಿ ನಾನು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ಪರಿಶ್ರಮ ಫೌಂಡೇಶನ್ ಮರೆಸುವ ಮಗ